ಕೆಲವು ಮಾಧ್ಯಮಗಳಲ್ಲಿ ಇಂಧನ ಸಚಿವರಾದಂಥ ಕೆ.ಜೆ. ಜಾರ್ಜ್ರವರು ಮುಖ್ಯಮಂತ್ರಿಗಳಿಂದ ಅಸಮಾಧಾನಗೊಂಡಿದ್ದಾರೆ, ಕೆಲವು ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಹೋಗಿದ್ದರು ಅಂತ ಹೇಳುವಂಥದ್ದನ್ನು ನೋಡ್ತಾ ಇದ್ದೆ. ಯಾವ ಕಾರಣಕ್ಕೂ ಕೂಡ ಇದು ಸತ್ಯದ ವಿಚಾರ ಅಲ್ಲ. ಈಗಾಗಲೇ ಮಾನ್ಯ ಸಚಿವರು ಅದನ್ನು ಭಾಳ ಸ್ಪಷ್ಟವಾಗಿ ವಿಧಾನಸಭೆಯ ಸದನದಲ್ಲೇ ಅದನ್ನು ಮಾತಾಡಿದ್ದಾರೆ, ಅದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನನ್ನ ತಿಳುವಳಿಕೆ ಪ್ರಕಾರ ಇಂಧನ ಸಚಿವರು ಮಾನ್ಯ ಜಾರ್ಜ್ರವರು ಮತ್ತು ಮುಖ್ಯಮಂತ್ರಿಗಳು ಭಾಳ ನಿಕಟವಾದಂಥ ಸಂಬಂಧವನ್ನು ಹೊಂದಿರ್ತಾರೆ. ಭಾಳ ಆತ್ಮೀಯರಾಗಿ ಎಲ್ಲ ರೀತಿಯಾದಂಥ ಕೆಲಸಗಳನ್ನು ಜೊತೆಯಲ್ಲೇ ಮಾಡ್ತಾಯಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ದೊಡ್ಡ ಶಕ್ತಿ ಕೆ.ಜೆ. ಜಾರ್ಜ್ರವರು. ಅದರಿಂದ ಆ ರೀತಿಯಾದಂಥ ಮಾಹಿತಿ, ಆ ರೀತಿಯಾದಂಥ ಸುದ್ದಿ ಏನಿದೆ ಅದು ಸತ್ಯದಿಂದ ದೂರವಾದಂಥದ್ದು, ಅದು ಸರಿಯಾದಂಥ ಸುದ್ದಿ ಅಲ್ಲ ಅಂತ ನಾನು ಪಂಕಜ್ ಕುಮಾರ್ ಪಾಂಡೆ ಅವರ ವಿರುದ್ಧ ಸರ್ಕಾರ ಕ್ರಮಕ್ಕೆ ಮುಂದಾಗಿತ್ತು ಸರ್. ಯಾಕೆಂದರೆ CS ನೋಟಿಸ್ ಕೊಟ್ಟಿರೋದೆಲ್ಲ ರಿಲೀಸ್ ಆಗಿರೋದು. ಹೌದು, ಕೆಲವು ಸಭೆಗಳಿಗೆ ಅವರು ಕರೆದಾಗ ಒಂದು ಸಭೆಗೆ ಅವ್ರು ಬರಲಿಲ್ಲ, ಮುಖ್ಯಮಂತ್ರಿಗಳ ಸಭೆಗೆ ಅಂತ ಹೇಳಿದ್ರಿಂದ ಅವ್ರಿಗೆ ಕಾರಣವನ್ನು ಕೇಳಿದ್ದಾರೆ ಇವರು ಮುಖ್ಯ ಕಾರ್ಯದರ್ಶಿಗಳು. ಅವರು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ನಾನು ಯಾವುದೋ ಒಂದು ಅಧಿಕೃತ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿರೋದ್ರಿಂದ ನಾನು ಬರಲಿಕ್ಕಾಗಲಿಲ್ಲ, ನಾನು ಯಾವತ್ತೂ ಕೂಡ ಮುಖ್ಯಮಂತ್ರಿಗಳು ಕರೆದಂಥ ಸಭೆಗೆ ಗೈರಾಗಿರೋನಲ್ಲ ಹೇಳಿ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಅದರಿಂದ ಅದಲ್ಲಿಗೆ ಮುಗ್ದಂಥ ಕಥೆ ಅದು. ಆದರೆ ಇವತ್ತು ಬರ್ತಾ ಇರುವಂಥದ್ದು ಸುದ್ದಿ ಏನಿದೆ ಅದು ಪೂರ್ಣವಾಗಿ ಅವರೀಗ ನಿನ್ನೆ CLP ಮೀಟಿಂಗ್ನಲ್ಲಿದ್ದರು, ಕ್ಯಾಬಿನೆಟ್ ಮೀಟಿಂಗ್ನಲ್ಲಿದ್ದರು, ವಿಧಾನಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ, ಇವತ್ತು ಕೂಡ ಪ್ರಶ್ನೆ ಉತ್ತರದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಸಮಾಧಾನ ಇದ್ದರೆ ಆ ಥರ ಎಲ್ಲ ಮಾಡ್ತಾರಾ? ಅದರಿಂದ ಅದು ಸರಿಯಾದ ಸುದ್ದಿ ಅಲ್ಲ ಅಂತ ನನಗೆ ಅಲ್ಲ. ಈ ಸುದ್ದಿನೇ ಸುಳ್ಳು ಅಂದಾಗ ಸಂಧಾನ ಕೂಡ ಸುಳ್ಳೇ ಅದನ್ನು ಅಂಥದ್ದು ಆಗಿಲ್ಲ ಅಂದಮೇಲೆ ಸಂಧಾನ ಮಾಡುವಂಥ ಪ್ರಶ್ನೆ ಇಲ್ಲ. ಅದರಿಂದ ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಅವರು ಅಸಮಾಧಾನಗೊಂಡಿದ್ದಾರೆ ಜಾರ್ಜ್ರವರು, ಅದಕ್ಕೆ ಅವರು ಸ್ವಲ್ಪ ಯಾವುದೋ ರೀತಿಯಾದಂಥ ತೀರ್ಮಾನಗಳನ್ನು ತಗೊಂಡಿದ್ದಾರೆ, ಅದಕ್ಕೆ ನಾನು ಸಂಧಾನ ಮಾಡಿದ್ದೀನಿ ಅಂತ ಹೇಳೋದೆಲ್ಲ ಕೂಡ ಸತ್ಯದ ಸುದ್ದಿ ಅಲ್ಲ, ಸತ್ಯದಿಂದ ದೂರವಾದಂಥ ವಿಚಾರ. ಮಾನ್ಯ ಸಚಿವರೇ ಇವತ್ತು ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಅದರಿಂದ ಅದಿಲ್ಲಿಗೆ ಮುಗಿಬೇಕು ಅಂತ ತಮ್ಮಲ್ಲಿ ನೀವೇ ಹೇಳ್ತಿದ್ದೀರಿ. ಅಲ್ಲ, ನಾನು ನೋಡಿಲ್ಲ. ನನ್ನ ತಿಳುವಳಿಕೆ ಪ್ರಕಾರ 2 ಸಭೆಗೆ 3 ಸಭೆಗೆ 2 ಸಭೆಗೆ ಬರಲಿಲ್ಲ. CM ಮತ್ತು ಜಾರ್ಜ್ ಅವರ ಸಂಬಂಧ ಚೆನ್ನಾಗಿದೆ, ಆ ಸಂಬಂಧವನ್ನು ಹೇಳೋರು ಕೆಡಿಸೋದಕ್ಕೆ ಈ ರೀತಿ ಆಗಿರ್ಬೋದು. ಯಾಕಂದರೆ ಜಾರ್ಜ್ರವರು ಭಾಳ ಹಳೇ ವರ್ಷಗಳಿಂದ ನಮ್ಮ ಜಿಲ್ಲೆಯಲ್ಲಿ ಕೊಡಗಿನಿಂದ ಅವರು ಪ್ರಾರಂಭವಾಗಿರುವಂಥ ಅವರ ರಾಜಕೀಯ ಬದುಕು. ಅವರು ನಮ್ಮಲ್ಲಿ ಜಿಲ್ಲೆಯ ಯುವ ಕಾಂಗ್ರೆಸ್ನ ನಾಯಕರಾಗಿದ್ದರು, ಅಧ್ಯಕ್ಷರಾಗಿದ್ದರು. ಅಲ್ಲಿಂದ ಬಂದು ಇವತ್ತು ಸುದೀರ್ಘವಾದಂಥ ಅವರ ರಾಜಕೀಯ ಬದುಕು ಪೂರ್ಣವಾಗಿ ಕಾಂಗ್ರೆಸ್ ಪಕ್ಷದ ಜೊತೆ ನಡ್ಕೊಂಬಂದಿರೋದ್ರಿಂದ ಅವರು ಇವತ್ತು ಭಾಳ ಪ್ರಬಲವಾದಂಥ ಒಬ್ಬ ನಾಯಕರು. ಅವರು ಸಂಪೂರ್ಣವಾದಂಥ ಅವರ ಬೆಂಬಲವನ್ನು ಮುಖ್ಯಮಂತ್ರಿಗಳ ಜೊತೆ ಕಾಯ್ದಿರಿಸಿರೋದ್ರಿಂದ ಬಹುಶಃ ಈ ರೀತಿಯಾದಂಥ ಸುದ್ದಿಯನ್ನು ಹಬ್ಬಿಸುವಂಥ ಕೆಲಸ ವಿರೋಧ ಪಕ್ಷದವ್ರು ಮಾಡಿದರು.